ಬಿಗ್ ಬಾಸ್ ವಿರುದ್ಧ ಕರವೇ ಶಿವರಾಮೇಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಪರ್ಧಿಗಳ ಬಗ್ಗೆ ರ್ಯಾಲಿ ಮಾಡ್ತಿರುವುದಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವೋಟ್ ಹಾಕುವಂತೆ ರ್ಯಾಲಿ ಮಾಡ್ತಾ ಇರುವಂತಹ ಅಭಿಮಾನಿಗಳು ಈಗಾಗಲೇ ವೋಟ್ ಹಾಕಿ ಅಂತ ಹೇಳಿ ಅಭಿಮಾನಿಗಳು ರ್ಯಾಲಿ ಮಾಡ್ತಿದ್ದಾರೆ. ಇದಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ಪರ್ಧಿಗಳ ಬಗ್ಗೆ ಏನು ರ್ಯಾಲಿ ಆಗ್ತಾ ಇತ್ತು, ಸೊ ಈ ಸಂಬಂಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಡು ನುಡಿ ಜಲ ಭಾಷೆ ಇದರ ಬಗ್ಗೆ ಯಾರೂ ಕೂಡ ಮಾತನಾಡಲ್ಲ. ಬಿಗ್ ಬಾಸ್ ಆ ಶೋ ಬಗ್ಗೆ ಅಭಿಯಾನವನ್ನ ಮಾಡ್ತಾ ಇದ್ದೀರಾ. ನಟ ಸುದೀಪ್ ಕಾಸ್ಟ್ಯೂಮ್ ಬಗ್ಗೆ ಶಿವರಾಮೇಗೌಡರು ಈ ಸಂದರ್ಭದಲ್ಲಿ ಕಿಡಿಕಾರಿದರು. ಸುದೀಪ್ ಬಟ್ಟೆ ದನದ ಮಾಂಸ ಕಡಿಯೋರ ಬಟ್ಟೆ ರೀತಿಯಾಗಿ ಇರುತ್ತೆ. ಬಿಗ್ ಬಾಸ್ ನಿರೂಪಕ ನಟ ಸುದೀಪ್ ವಿರುದ್ಧವಾಗಿ ವಾಗ್ದಾಳಿಯನ್ನ ಈ ಸಂದರ್ಭದಲ್ಲಿ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಅವರು ಶಿವರಾಮೇಗೌಡರ ಜೊತೆ ಚಿಟ್ಚಾಟನ ಕೂಡ ನಡೆಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಒಂದು ಬಿಸಿ ವಿಚಾರ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ವಿಚಾರ. ಪ್ರತಿನಿತ್ಯವೂ ಕೂಡ ರಾತ್ರಿ 9 ಈ ಒಂದು ಬಿಗ್ ಬಾಸ್ ಅನ್ನ ನೋಡ್ತಾರೆ. ಹಾಗೆ ನಾಳೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈ ಬಾರಿಯ ಬಿಗ್ ಬಾಸ್ ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿಯ ಬಿಗ್ ಬಾಸ್ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅತಿ ಹೆಚ್ಚಾಗಿ ಇಷ್ಟ ಆಗಿದ್ದು. ಪ್ರಮುಖ ಕಾರಣ ಗಿಲ್ಲಿ ನಟ ಆಗಿರಬಹುದು, ಹಾಗೆ ಅಶ್ವಿನಿ ಗೌಡ ಸೇರಿದಂತೆ ಸಾಕಷ್ಟು ಸ್ಪರ್ಧಿಗಳು ಕೂಡ ಇದರಲ್ಲಿ ಇವಾಗ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ನಾಳೆ ಫೈನಲ್ ಇದೆ, ಹೀಗಾಗಿ ಎಲ್ಲೆಡೆ ಗಿಲ್ಲಿ ನಟ ಆಗಿರಬಹುದು, ಅಶ್ವಿನಿ ಗೌಡ ಆಗಿರಬಹುದು ಸೇರಿದಂತೆ ಉಳಿದಂತಹ ಸ್ಪರ್ಧೆಗಳಿಗೆ ಮತವನ್ನ ಹಾಕಿ ಅನ್ನುವಂತಹ ಕೂಗು ಕೂಡ ಹೆಚ್ಚಾಗಿರುವಂತದ್ದು. ಆದ್ರೆ ಇದಕ್ಕೆ ಕೆಲವೊಂದಿಷ್ಟು ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನನ್ನ ಜೊತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನು ಒಂದ್ ರೀತಿಯಲ್ಲಿ ಬಿಗ್ ಬಾಸ್ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿದೆ, ಸೊ ಅದಕ್ಕೆ ನೀವು ವಿರೋಧವನ್ನ ಮಾಡ್ತಾ ಇರುವಂತದ್ದು ಯಾವೊಂದು ವಿಚಾರವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಖಾಸಗಿ ವಾಹಿನಿಯವರು, ಒಂದು ಸಾಂಸ್ಕೃತಿಕ ವಾಹಿನಿ, ಅವರು ಒಂದು ಮನೋರಂಜನೆ ದೃಷ್ಟಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮನ 12ನೇ ಬಾರಿ, ಯಾಕಂದ್ರೆ 11 ಆಗಿದೆ, ಇದು 12ನೇ ಬಾರಿ ನಡೆಸಿದರೆ ಎಲ್ಲ ಥರ ಇದು ಮುಂದುವರ್ಕೊಂಡೋಗಿರ್ತದೆ. ಇಲ್ಲೇನು ವಿಶೇಷತೆ ಏನಿಲ್ಲ. ಎಲ್ಲ ಒಂದು ಕಡೆ ನೈಜವಾಗಿ ಒಂದಷ್ಟು ಜನರಿಗೆ ಇಷ್ಟವಾಗಿ ಮನೋರಂಜನೆ ಕೊಡ್ತಕ್ಕಂಥದ್ದು, ಇಲ್ಲ ಒಂದು ಕಡೆ ಜನರಿಗೆ ಒಂದು ಸ್ವಲ್ಪ ಮನಸ್ಸನ್ನ ಬಿಡುವು ಮಾಡ್ಕೊಂಡು ನೋಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗುತ್ತೆ. ಅದರಲ್ಲಿ ಯೋಗ್ಯವಾಗಿರ್ತಕ್ಕಂಥವ್ರು, ಜನ ಮೆಚ್ಚತಕ್ಕಂಥವ್ರು, ಜನರ ಆಯ್ಕೆಯಲ್ಲಿ ಯಾರು ಬರ್ತಾರೆ ಅವ್ರನ್ನ ಗೆದ್ದರು ಅಂತಕ್ಕಂಥ ಒಂದು ಪ್ರತೀತಿ ನೆಟ್ಕೊಂಡ್ಬರ್ತಿದೆ. ಆದರೆ ಇತ್ತೀಚೆಗೆ ಈ ಬಿಗ್ ಬಾಸ್ಗೆ ಜನ ಕೊಡ್ತಕ್ಕಂಥ ಒಂದು ಎಲ್ಲೋ ದೇಶದ ಗಡಿ ಕಾಯೋ ಯೋಧನು ಮತ್ತು ರೈತನು, ಸಾಂಸ್ಕೃತಿಕವಾಗಿ ಎಲ್ಲರೂ ಕಲಾವಿದರು ಪ್ರತಿಯೊಬ್ಬರು ಏನೋ ಇದು ನಮ್ಮ ಅಪ್ಪನ ಮನೆ ಗಂಟು ಅನ್ನೋ ರೀತಿ ಹಾಡ್ತಿದ್ದಾರಲ್ಲ, ಅದು ಒಂದು ಸ್ವಲ್ಪ ಎಲ್ಲ ವಿಕೋಪಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಯಾಕಂದರೆ ರಾಜ್ಯದ ಸಮಸ್ಯೆ, ದೇಶದ ಸಮಸ್ಯೆ ಭಾಳಷ್ಟಿದೆ. ಕನ್ನಡಿಗರ ಅಸ್ಮಿತೆ ಕಳೆದೋಗ್ತಾ ಇದೆ. ನಮಗೆ ಉದ್ಯೋಗ ಇಲ್ಲ, ನಮ್ಮ ಸಂಸ್ಕೃತಿ ಮೇಲೆ ದಾಳಿ, ನಮ್ಮ ಭಾಷೆ ಮೇಲೆ ದಾಳಿ, ಶಿಕ್ಷಣದಲ್ಲಿ ಕನ್ನಡವನ್ನು ಕೊಂದಾಕಿದ್ದಾರೆ. ರೈತರು ಬೆಳೆದ ಯಾವುದೋ ಬೆಲೆಗೆ ವೈಜ್ಞಾನಿಕವಾದ ಬೆಲೆ ನಿಗದಿ ಆಗ್ತಿಲ್ಲ. ಜ್ವಲಂತ ಸಮಸ್ಯೆಗಳು ಈ ನಾಡಿನಲ್ಲಿ ಭಾಳಷ್ಟಿದೆ. ಸುದೀಪ್ ಅಂತ ಪ್ರಶ್ನೆ ಮಾಡೋದಿಲ್ಲ. ಈಗಿನ ನಟರು ಯಾರೂ, ಈ ಪ್ಯಾನ್ ಇಂಡಿಯಾ ನಟರು, ಇವರೆಲ್ಲ ಕನ್ನಡದ ನಟರಲ್ಲ, ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಪ್ಯಾನ್ ಇಂಡಿಯಾ ನಟರು. ಈ ಪ್ಯಾನ್ ಇಂಡಿಯಾ ನಟರಿಗೆ ಕನ್ನಡದ ಸಂಸ್ಕೃತಿ ಸಂಸ್ಕಾರ ಬೇಕಾಗಿಲ್ಲ. ಜನರಿಗೆ ಮೋಸ ಮಾಡೋದು, ಅದ್ಭುತ ಸಿನಿಮಾ ಹಂಗೆ ಹಿಂಗೆ 3 ದಿವಸ ಥಿಯೇಟ್ರಲ್ಲಿ ಓಡೋಲ್ಲ. ಅವ್ರ ಸಿನಿಮಾಗಳು ನೋಡಿದಿರಲ್ಲ ಇತ್ತೀಚೆಗೆಲ್ಲ 3 ದಿವಸಕ್ಕೆ ಮುಚ್ಕೊಂಡು ಹೋಗ್ತಿದೆ. ಇವ್ರಿಗಿರಬೇಕು ಕನ್ನಡದ ಸಂಸ್ಕೃತಿ. ಹೆಂಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ವೇತ ವಸ್ತ್ರಧಾರಿಯಾಗಿ ಚಿತ್ರ ಕಲೆ ಬಿಟ್ಟರೆ ಸಾಮಾನ್ಯವಾಗಿ ಒಂದು ಪಂಚೆ ಒಂದು ಶರ್ಟ್ ಹಾಕ್ಕೊಂಡು ಜನಗಳ ಮುಂದೆ ಭಾವನೆ ಬರೋದು. ಅವ್ರನ್ನ ನೋಡಿ ರೈತರಾಗಿರೋರು ಇದ್ದಾರೆ ಸರ್ಕಾರಿ ಕೆಲಸ ಬಿಟ್ಟು, ಅವ್ರನ್ನ ನೋಡಿ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಗಂಧದ ಗುಡಿ ಸಿನಿಮಾ ನೋಡಿ, ಬಂಗಾರದ ಮನುಷ್ಯ ನೋಡಿ ಸುಸಂಸ್ಕೃತ ರೈತರಾಗಿರೋರು ಇದ್ದಾರೆ. ಈ ರೀತಿ ಆದರ್ಶಗಳು ಈಗಿನ ನಟರಲ್ಲಿ ಏನು ನೋಡ್ತೀರಾ? ಒಂದಾದರೂ ಕನ್ನಡ ಸಿನಿಮಾ ಹೆಸರು ಬರ್ತಿದ್ದೇನಮ್ಮ, ಅದೇನೋ GST ಅಂತೆ, ಅದೇನೋ ಡೆವಿಲ್ ಅಂತೆ, ಇನ್ನೊಂದು ಇವ್ರದೇ ಸುದೀಪ್ದು ಏನು ಹೆಸರು ಏನೋ ಮಾರ್ಕ್ಸ್ ಅಂತೆ, ಈಗ ಇನ್ನೊಂದು ಯಾವುದೋ ಎಷ್ಟು ಅಂತ ಬಂತಲ್ಲ ಏನೋದು, ನಮ್ಗೆ ಈ ಹೆಸರುಗಳು ಬರಲ್ಲ. ಕನ್ನಡ ಸಿನಿಮಾ 45 ಅಂತೆ, 45 45. ಹೆಂಗೆ ನೀವು ಇದನ್ನು ಕನ್ನಡ ಸಿನಿಮಾ ಅಂತೀರಾ? 3 ಜನ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ 3 ದಿವಸಕ್ಕೆ ಮುಚ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗೆ ಎಲ್ಲಿ ಹೋಗ್ತಿದೆ ಕನ್ನಡ ಚಿತ್ರರಂಗ ದಿಕ್ಕು? ಅವ್ರನ್ನ ನೋಡಿ ನಾವೇನು ಕಲಿಯೋಣ? ನಾನು ಅದಕ್ಕೆ ಹೇಳಿದ್ದು, ನಾನು ಕಸಾಯಿಖಾನೆದು ಅಂತ ಪದ ಬಳಸಿದ್ದೀನಿ. ಕಸಾಯಿಖಾನೆ ಅಂದರೆ ನಾನು ಕಸಾಯಿಖಾನೆಯಲ್ಲಿ ನೋಡಿದಾಗ ಅಲ್ಲಿ ಮಾಂಸಗಳು ರಕ್ತ ಹೆಗರಬಾರ್ದು, ಮಾಂಸ ಹೆಗರ್ತಾರೆ, ಮೇಲೊಂದು ವಸ್ತ್ರ ಹಾಕೋತಾರೆ. ಅದು ಹೆಚ್ಚು ಕಮ್ಮಿ ನನಗೆ ಹಂಗೆ ಕಾಣುತ್ತೆ. ಆದ್ದರಿಂದ ಕಸಾಯಿಖಾನೆ ವಸ್ತ್ರ ಇದ್ದಂಗೆ ಐತೆ ಅಂತ ಹೇಳಿದ್ದೀನಿ. ಅದರಲ್ಲಿ ಇನ್ನೇನು ಬೇರೆ ಯಾರಿಗೂ ಅವಮಾನ ಮಾಡಬೇಕು ಅಂತಿಲ್ಲ. ಇದಿಷ್ಟು ಏನು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.